ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಕ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮುಸ್ಲಿಮರ ಬ್ರದರ್ ಅಂತ ಬಿಜೆಪಿಯವರು ಹೇಳ್ತಾರೆ. ಈಗ ನೋಡಿದರೆ ಡಿ.ಕೆ.ಶಿ ಅವರು ಮುಸ್ಲಿಮರ ಬ್ರದರ್ ಆಗಿ ಉಳಿದಂತಿಲ್ಲ. ಅವರು ಮುಸ್ಲಿಮರ ಪಾಲಿಗೆ ಚೀಟರ್ ಆಗ್ತಾ ಇದ್ದಾರಾ ಅಂತ ಅನುಮಾನಗಳು ಬರ್ತಾ ಇದೆ. ಬ್ರದರ್ ಈಗ ಚೀಟರ್ ಆಗ್ತಿದ್ದಾರೋ ಅನ್ನೋ ಗುಮಾನಿ ಬರ್ತಾ ಇದೆ. ಡಿ.ಕೆ.ಶಿ ಸಾಹೇಬರು ಸೈಲೆಂಟ್ ಆಗಿ ಮುಸ್ಲಿಂ ನಾಯಕತ್ವವನ್ನು ಒಡೆಯುತ್ತಾ ಇರುವ ಥರ ಕಾಣ್ತಾ ಇದೆ. ಅದರ ಭಾಗವಾಗಿ ಕರ್ನಾಟಕದ ಮುಸ್ಲಿಮರ ಅಗ್ರಮಾನ್ಯ ನಾಯಕ ಜಮೀರ್ ಅಹ್ಮದ್ ಖಾನ್ ಅವರ ಪ್ರಭಾವವನ್ನು ತಗ್ಗಿಸಲು ಮತ್ತು ಅವರನ್ನು ರಾಜಕೀಯವಾಗಿ ಮುಗಿಸೋಕೆ ಸ್ಕೆಚ್ ಹಾಕಿದ್ದಾರೆ ಅಂತ ಅನಿಸ್ತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ತನ್ನ ಪರಮ ಬಂಟನಾಗಿದ್ದ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಕೈ ಕೊಟ್ಟಂತಿದೆ. ಊಟ ಮಾಡಿದ ಮೇಲೆ ಉಂಡ ಎಲೆಯನ್ನು ಎಸೆದು ಹೋಗ್ತಾರಲ್ಲ, ಅದೇ ರೀತಿ ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ಸೇರಿ ಜಮೀರ್ ಅಹ್ಮದ್ ಖಾನ್ ಅವರನ್ನ ಬಳಸಿ ಬಿಸಾಡಿರುವ ಥರ ಸದ್ಯ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ನಡೀತಾ ಇದೆ. ಇನ್ನೊಂದೆಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಜಮೀರ್ ಅಹ್ಮದ್ ಖಾನ್ರ ಸೇವೆಯನ್ನ ಮರೆತಂತಿದೆ. 2023ರಲ್ಲಿ ಎಲೆಕ್ಷನ್ ಗೆಲ್ಲೋಕೆ ಜಮೀರ್ ಅಹ್ಮದ್ ಖಾನ್ ಸಹಾಯ ಬೇಕಿತ್ತು. ಮುಸ್ಲಿಮರ ವೋಟ್ ದಂಡಿಯಾಗಿ ತೆಗೆದುಕೊಳ್ಳೋಕೆ ಇವರಿಗೆ ಜಮೀರ್ ಅಹ್ಮದ್ ಖಾನ್ ಬೇಕಿತ್ತು. ರಾಮನಗರ, ಶಿಗ್ಗಾವಿ, ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಇವರಿಗೆ ಜಮೀರ್ ಅಹ್ಮದ್ ಖಾನ್ ಸಹಾಯ ಬೇಕಿತ್ತು. ಕಳೆದ ಕೇರಳ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಜಮೀರ್ ಅಹ್ಮದ್ ಖಾನ್ ಸೇವೆ ಬೇಕಾಗಿತ್ತು. ಕೇರಳ ಬಿಟ್ಟು ಹೋಗದಂತೆ ಕೆ.ಸಿ. ವೇಣುಗೋಪಾಲ್ ಜಮೀರ್ ಅಹ್ಮದ್ ಖಾನ್ಗೆ ಅಸೈನ್ಮೆಂಟ್ ಕೂಡ ಕೊಟ್ಟಿದ್ರು. ಆದರೆ ಈಗ ಎಲ್ಲರೂ ಜಮೀರ್ ಅಹ್ಮದ್ ಖಾನ್ಗೆ ಮುಖ ತಿರುಗಿಸಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಸ್ವಾಭಿಮಾನಿಯಾಗಿದ್ದಕ್ಕೆ, ಅವರ ಸಮುದಾಯದ ಪರ ಗಟ್ಟಿಯಾಗಿ ನಿಂತಿದ್ದಕ್ಕೆ ಅವರಿಗೆ ಸಿಕ್ಕಿರುವ ಶಿಕ್ಷೆ ಇದು. ದಾವಣಗೆರೆ ಧಣಿಗಳ ಅಹಂಕಾರದ ವಿರುದ್ಧ ಸ್ವಾಭಿಮಾನ ಪ್ರದರ್ಶನ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಟಾಪ್ ನಾಯಕರು ಜಮೀರ್ ಅಹ್ಮದ್ ಖಾನ್ರನ್ನ ರಾಜಕೀಯವಾಗಿ ಮುಗಿಸೋಕೆ ಹೊರಟಿದ್ದಾರೆ. ಡಿ.ಕೆ.ಶಿ ಸರ್ಕಾರದ ಮೊದಲ ಹಂತದ ಸಂಪುಟ ರಚನೆಯಲ್ಲಿ ಜಮೀರ್ ಅಹ್ಮದ್ ಖಾನ್ಗೆ ಅವಕಾಶವನ್ನ ನಿರಾಕರಿಸಲಾಗಿತ್ತು. ದಾವಣಗೆರೆಯ ದುರಹಂಕಾರಿ ಧಣಿಗಳಿಗಾಗಿ ಕರ್ನಾಟಕದ ಮುಸ್ಲಿಮರ ಪ್ರಭಾವಿ ನಾಯಕನನ್ನೇ ಅವತ್ತು ಕಡೆಗಣಿಸಿದ್ರು. ನಂತರದಲ್ಲಿ ಜಮೀರ್ ಅಹ್ಮದ್ ಖಾನ್ ಪರವಾದ ಅಲೆ ಎದ್ದಿದ್ರಿಂದ ಅನಿವಾರ್ಯವಾಗಿ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಕೊಟ್ಟರು. ಎಲ್ಲ ಸರಿಯಾಗ್ತಿದೆ ಅನ್ನುವಷ್ಟರಲ್ಲಿ ಮುಸ್ಲಿಂ ನಾಯಕನನ್ನ ಮತ್ತೆ ಕಡೆಗಣಿಸಲಾಗ್ತಾ ಇದೆ. ಜಮೀರ್ ಅಹ್ಮದ್ ಖಾನ್ರನ್ನ ಕ್ಯಾಬಿನೆಟ್ಗೆ ಸೇರಿಸಿದ್ರು. ರಾಜಕೀಯವಾಗಿ ಅವರನ್ನ ಕಟ್ಟಿ ಹಾಕುವ ಮತ್ತು ಅವರ ಪ್ರಭಾವವನ್ನು ತಗ್ಗಿಸುವ ಪಿತೂರಿ ನಡೆದಿದೆ. ಕೆಲಸಕ್ಕೆ ಬಾರದ ವಸತಿ ಖಾತೆಯನ್ನು ಅವರಿಗೆ ನೀಡಲಾಗಿದೆ. ಈ ಹಿಂದೆ ಅವರ ಕೈಯಲ್ಲಿದ್ದ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಖಾತೆಯನ್ನು ಈ ಸಲ ಅವರಿಗೆ ನೀಡಿಲ್ಲ. ಯಾರಿಗೆ ಯಾವ ಖಾತೆ ನೀಡಬೇಕು ಅನ್ನೋದು ಪಕ್ಷ ಮತ್ತು ಸಿಎಂಗೆ ಬಿಟ್ಟ ವಿಚಾರ ಅಂತ ಅದನ್ನು ಸಮರ್ಥನೆ ಮಾಡಬಹುದು. ಅದು ಅವರ ವಿವೇಚನೆ ಕೂಡ ಆಗಿರ್ಬೋದು, ಅವರ ಅಧಿಕಾರವೇ ಇರಬಹುದು. ಆದರೆ ಅದರ ಹಿಂದೆ ಪಿತೂರಿಯೂ ಇದೆ. ಜಮೀರ್ ಅಹ್ಮದ್ ಖಾನ್ಗೆ ಮೈನಾರಿಟಿ ಮಿನಿಸ್ಟರ್ ಕೊಟ್ಟರೆ ಅವರು ಸಮುದಾಯದ ಮತ್ತಷ್ಟು ಪ್ರಭಾವಿ ನಾಯಕ ಆಗ್ತಾರೆ ಅನ್ನೋ ಕಾರಣಕ್ಕೆ ಅವರ ಮತ್ತಷ್ಟು ಪ್ರಭಾವ ತಪ್ಪಿಸ್ಕೊಳ್ಬೇಕು, ಅವರ ಪ್ರಭಾವಿಯನ್ನ ಬೆಳೆಸ್ಕೊಳ್ಳದಂತೆ ನೋಡ್ಕೊಳ್ಬೇಕು ಅಂತ ಈ ರೀತಿ ಮಾಡಲಾಗಿದೆ ಅನ್ನೋದು ಸತ್ಯ. ಇವರು ವಿವೇಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವ ಬದಲು ಪಿತೂರಿ ಮಾಡಿಯೇ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಕಾಟಾಚಾರದ ಇಲಾಖೆಯೊಂದನ್ನು ಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ. ರಾಜ್ಯದ ಪ್ರಭಾವಿ ಮುಸ್ಲಿಂ ನಾಯಕನ ವಿಚಾರದಲ್ಲಿ ಇವರು ಯಾಕೆ ಇಂತಹ ವಿವೇಚನೆ ಮಾಡಿದ್ದಾರೆ ಎನ್ನುವುದು ಈ ರಾಜ್ಯದ ಮುಸ್ಲಿಮರ ಪ್ರಶ್ನೆ. ಇದು ವಿವೇಚನೆಯಲ್ಲ, ಪಿತೂರಿ ಅಂತ ಮುಸ್ಲಿಮರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಮತದಾರರಲ್ಲದ ಸಮುದಾಯಕ್ಕೆ ಪ್ರಬಲ ಖಾತೆಗಳನ್ನು ನೀಡಿರುವಾಗ ಮುಸ್ಲಿಮರ ಪ್ರಭಾವಿ ನಾಯಕ ಜಮೀರ್ ಅಹ್ಮದ್ ಖಾನ್ಗೆ ಪ್ರಬಲ ಖಾತೆಯನ್ನು ಕೊಟ್ಟಿಲ್ಲ. ಕಾಂಗ್ರೆಸ್ಸಿಗೆ ಒಕ್ಕಲಿಗರೇನು ಮತದಾರರಲ್ಲ, ಆದ್ರೂ ಆ ಸಮುದಾಯದ ಡಿ.ಕೆ.ಶಿಗೆ ಸಿಎಂ ಪಟ್ಟವನ್ನು ನೀಡಲಾಗಿದೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿರುವ ಅಹಿಂದ ಸಮುದಾಯದ ನಾಯಕನನ್ನೇ ಕೆಳಗಿಳಿಸಿ ಒಕ್ಕಲಿಗರಿಗೆ ಸಿಎಂ ಪಟ್ಟವನ್ನು ನೀಡಲಾಗಿದೆ. ಇನ್ನು ಅತ್ಯಂತ ಮಹತ್ವದ ಮತ್ತು ಪ್ರಬಲವಾದ ಬೆಂಗಳೂರು ನಗರವನ್ನ ಮತ್ತೊಬ್ಬ ಒಕ್ಕಲಿಗನಿಗೆ ಕೊಟ್ಟಿದ್ದಾರೆ. ಹಾಗೆ ಕಾಂಗ್ರೆಸ್ಸಿನ ಮತದಾರರಲ್ಲದ ಲಿಂಗಾಯತರಿಗೂ ಪ್ರಬಲ ಖಾತೆಯನ್ನೇ ನೀಡಲಾಗಿದೆ. ದಲಿತರಿಗೂ ಒಳ್ಳೆ ಅವಕಾಶವೇ ಸಿಕ್ಕಿದೆ. ಹಾಗಿರುವಾಗ ರಾಜ್ಯದ ಮುಸ್ಲಿಮರ ನಾಯಕನನ್ನ ಮಾತ್ರ ಕಡೆಗಣಿಸಿರುವುದು ಎಷ್ಟು ಸರಿ ಎಂಬ ಮುಸ್ಲಿಮರ ನೋವಿನಲ್ಲಿ ಅರ್ಥ ಇದೆ. ಇವರು ಜಮೀರ್ ಅಹ್ಮದ್ ಖಾನ್ ಅವರ ಫೋನ್ ಟ್ಯಾಪ್ ಮಾಡಿಸ್ತಾರೆ. ಫೋನ್ ಕದ್ದಲಿಸೋದು ಅಪರಾಧ ಅಂತ ಗೊತ್ತಿದ್ರೂ ಜಮೀರ್ ಅಹ್ಮದ್ ಖಾನ್ ಅವರ ಫೋನ್ ಕದ್ದಲಿಸ್ತಾರೆ. ಸಮಯ ನೋಡಿ ಅದನ್ನ ಸಾರ್ವಜನಿಕಗೊಳಿಸ್ತಾರೆ. ಒಂದಷ್ಟು ಮುಸ್ಲಿಂ ನಾಯಕರನ್ನ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಎತ್ತಿ ಕಟ್ತಾರೆ. ಜಮೀರ್ ಅಹ್ಮದ್ ಖಾನ್ ಅವರನ್ನ ಖಳನಾಯಕನನ್ನಾಗಿ ಚಿತ್ರಿಸಲು ಪ್ರಯತ್ನಿಸ್ತಾರೆ. ಅದು ಸಾಧ್ಯವಾಗದೇ ಇದ್ದಾಗ ಜಮೀರ್ ಅಹ್ಮದ್ ಖಾನ್ ಅವರ ರಾಜಕೀಯ ಶಕ್ತಿಯನ್ನು ಕುಂದಿಸಲು ಹೊರಟಿದ್ದಾರೆ.
ಅದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅಂತ ಇವರು ಅಂದ್ಕೊಂಡಿರ್ಬೋದು. ಆದರೆ ಜಮೀರ್ ಅಹ್ಮದ್ ಖಾನ್ ಅವರನ್ನ ಕಡೆಗಣಿಸ್ತಾ ಇರೋದು ಕರ್ನಾಟಕದ ಮುಸ್ಲಿಮರನ್ನ ಡಿಸ್ಟರ್ಬ್ ಮಾಡಿದೆ. ಮುಸ್ಲಿಮರು ಡಿಸ್ಟರ್ಬ್ ಆದರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋ ಅರಿವು ಇವರಿಗೆ ಇರಬೇಕಾಗತ್ತೆ. ಇವರೇನು ಇಲ್ಲಿ ಶಾಶ್ವತವಾಗಿ ಅಧಿಕಾರದಲ್ಲಿರಲ್ಲ. 2028 ಎಲೆಕ್ಷನ್ ಇದೆ. ಮುಸ್ಲಿಮರು ಓಟು ಇಲ್ಲ ಅಂದರೆ, ಮುಸ್ಲಿಮರು ಓಟ್ ಹಾಕದಿದ್ರೆ ಇವರು ಅಧಿಕಾರ ಪಡೆಯೋದು ಬಿಡಿ, ಅದರ ಹತ್ತಿರಕ್ಕೆ ಬರೋಕ್ಕೂ ಆಗಲ್ರಿ ನಿಮಗೆ. ಈ ಸತ್ಯ ಗೊತ್ತಿದ್ದು ಅವರು ಮುಸ್ಲಿಮರ ತಾಳ್ಮೆ ಪರೀಕ್ಷೆ ಮಾಡ್ತಾರೆ ಅಂದರೆ ಅದನ್ನು ಸೊಸೈಡ್ ಪೊಲಿಟಿಕ್ಸ್ ಅಂತ ಹೇಳಬೇಕಾಗತ್ತೆ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಜಮೀರ್ ಅಹ್ಮದ್ ಖಾನ್ ನಡೆ ಇವರಿಗೆ ಪಕ್ಷ ವಿರೋಧಿಯಾಗಿ ಕಂಡಿರಬಹುದು. ಆದರೆ ಅದು ಪಕ್ಷ ವಿರೋಧಿ ಅನ್ನೋದಕ್ಕಿಂತ ಸಮುದಾಯದ ಸ್ವಾಭಿಮಾನದ ನಡೆ ಅಂತ ಕರ್ನಾಟಕದ ಮುಸ್ಲಿಂ ಸಮುದಾಯ ಅಂದ್ಕೊಂಡಿದೆ. ಜಮೀರ್ ಅಹ್ಮದ್ ಖಾನ್ ಮಾಡಿದ್ದು ಸರಿಯಾಗಿ ಇದೆ ಅನ್ನೋ ಭಾವನೆ ಮುಸ್ಲಿಮರಿಲ್ಲದೆ. ಆ ಮುಸ್ಲಿಮರ ತಾಳ್ಮೆಯನ್ನು ನೀವು ಮತ್ತೆ ಮತ್ತೆ ಕೆಣಕೋದು ಒಳ್ಳೆಯದಲ್ಲ. ನೀವು ಮುಸ್ಲಿಂ ನಾಯಕತ್ವವನ್ನು ಒಡೆಯುವ ಪ್ರಯತ್ನವನ್ನು ಮಾಡಿದರೆ 2028 ಅದರ ಪರಿಣಾಮವನ್ನು ಖಂಡಿತ ನೀವು ಅನುಭವಿಸ್ತೀರಿ. ರಾಜಕೀಯದಲ್ಲಿ ಸ್ವಾಭಿಮಾನ ಮರ್ಯಾದೆಗಳು ಕೇವಲ ಮೇಲ್ವರ್ಗದ ಸ್ವತ್ತು ಅಂತ ಯಾರು ಅಂದ್ಕೊಳ್ಬಾರ್ದು. ಸ್ವಾಭಿಮಾನ ಮುಸ್ಲಿಮರಿಗೂ ಇದೆ. ನೀವು ಉದ್ದೇಶಪೂರ್ವಕವಾಗಿ ಮತ್ತೆ ಮತ್ತೆ ಆ ಸ್ವಾಭಿಮಾನವನ್ನು ಕೆಣಕೋಕೆ ಹೋಗಬೇಡ್ರಿ. ಜಮೀರ್ ಅಹ್ಮದ್ ಖಾನ್ ಜಸ್ಟ್ ಫೋನ್ನಲ್ಲಿ ಮಾತನಾಡಿದ್ದಕ್ಕೆ ನೀವು ದಾವಣಗೆರೆಯಲ್ಲಿ ಉಸಿರು ಕಟ್ಟಿದ್ದೀರಿ. ಒಂದು ವೇಳೆ ಅದೇ ಜಮೀರ್ ಅಹ್ಮದ್ ಖಾನ್ ನಿಮ್ಮಿಂದ ದೂರವಾಗಿ ನಿಮ್ಮ ಪಕ್ಷದಿಂದ ಹೊರಹೋಗಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿದ್ರೆ ತುಂಬ ಕ್ಷೇತ್ರಗಳನ್ನು ಕಾಂಗ್ರೆಸ್ ಕಳೆದುಕೊಳ್ಬೇಕಾದ ಸ್ಥಿತಿ ಬರ್ಬೋದು. ಕಾಂಗ್ರೆಸ್ನವರು ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. DK-ಶಿಯ ಶೋ ನೋಡಿ ಯಾರು ಕೂಡ ವೋಟ್ ಹಾಕೋದಿಲ್ಲ. DK-ಶಿ ಬಳಿಯಾಗಲಿ ಕಾಂಗ್ರೆಸ್ಸಿನ ಮೇಲ್ವರ್ಗದ ನಾಯಕರ ಬಳಿಯಾಗಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ವೋಟ್ ಬ್ಯಾಂಕ್ ಕೂಡ ಇಲ್ಲ. ಕಳೆದ ಸಲ ಮುಸ್ಲಿಮರು ಒನ್ ಸೈಡ್ ವೋಟ್ ಮಾಡಿದ್ದಕ್ಕೆ, ಅಹಿಂದ ವರ್ಗ ಕೈ ಹಿಡಿದಕ್ಕೆ, ದಲಿತರು ಕಾಂಗ್ರೆಸ್ ಕಡೆ ವಾಲಿದ್ದಕ್ಕೆ ಕಾಂಗ್ರೆಸ್ ಬಹುಮತದಿಂದ ಅಧಿಕಾರಕ್ಕೆ ಬಂದಿದೆ. ಅಧಿಕಾರ ಸಿಗಲು ಸಿದ್ದರಾಮಯ್ಯ, ಜಮೀರ್ ಅಹ್ಮದ್ ಖಾನ್, ಖರ್ಗೆ ಅಂತವರು ಕಾರಣರೇ ಹೊರತು ಯಾವ ಶೋಮ್ಯಾನ್ಗಳು ಕಾರಣ ಅಲ್ಲ ರೀ. ನಮ್ಮಿಂದಲೇ ಗೆದ್ದಿದೆ ಅನ್ನೋ ಭ್ರಮೆಯಲ್ಲಿ ಅವರಿದ್ರೆ ಆ ಭ್ರಮೆಯಿಂದ ಅವರು ಹೊರಬರೋದು ಉತ್ತಮ. ಇಲ್ಲಾಂದರೆ 2028 ಹೊಡೆಸ್ಕೊಳ್ತಾರೆ. ಜಮೀರ್ ಅಹ್ಮದ್ ಖಾನ್ ಅವರು ಅಷ್ಟೇ ಕಾಂಗ್ರೆಸ್ಗಿಂತ ಸಮುದಾಯದ ಸ್ವಾಭಿಮಾನಕ್ಕೆ ಸ್ಟಿಕ್ ಆಗಿ ನೀವು ನಿಲ್ಲಬೇಕು. ಅಧಿಕಾರವನ್ನು ಒದ್ದು ತಗೋಬೇಕು. ಅವರೆಲ್ಲ ಒದ್ದು ತಗೋತಾರೆ ಅಂದರೆ ಜಮೀರ್ ಅಹ್ಮದ್ ಖಾನ್ ಕೂಡ ಒದ್ದು ತಗೋಬೇಕು. ಇಂತಹ ಅಪಮಾನಗಳನ್ನು ಸಹಿಸಿಕೊಂಡು ಇರಬಾರ್ದು. ಉಸ್ತುವಾರಿ ಸಚಿವ ಸ್ಥಾನವನ್ನಷ್ಟೇ ಅಲ್ಲ, ಆ ಸಚಿವ ಸ್ಥಾನವನ್ನು ಬಿಸಾಡಿ ಸಮುದಾಯದ ಮುಂದೆ ಬನ್ನಿ. ಜಮೀರ್ ಅಹ್ಮದ್ ಖಾನ್ಗೆ ಮುಸ್ಲಿಂ ಸಮುದಾಯಕ್ಕಿಂತ ಯಾವ ಪಕ್ಷವು ದೊಡ್ಡದಾಗಬಾರ್ದು. ಮುಸ್ಲಿಂ ಸಮುದಾಯ ಮನಸ್ಸು ಮಾಡಿದರೆ ಈ ಶೋ ಮ್ಯಾನ್ಗಳೆಲ್ಲ 2028 ಮನೆ ಸೇರಿಕೊಳ್ತಾರೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.